ಇನ್ನು ಪಹಲ್ಗಾಮ್ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಈಗ ಎನ್ಐಎ ಅವರು ತನಿಖೆ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ದಿನದಿಂದ ದಿನಕ್ಕೆ. ಏನು ಅಂದರೆ 3 ಪ್ರವಾಸಿ ತಾಣಗಳ ಮೇಲೆ ಕಣ್ಣಿಟ್ಟಿದ್ರಂತೆ ಉಗ್ರರು. ಅಂದರೆ ಈಗ ಬೈಸರನ್ ವ್ಯಾಲಿ ಒಂದು, ಏಪ್ರಿಲ್ 15ರಂದೇ ಪಹಲ್ಗಾಮ್ಗೆ ಬಂದಿದ್ರು ಉಗ್ರರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಇವರು ಅಟ್ಯಾಕ್ ಮಾಡಿದ್ದು ಏಪ್ರಿಲ್ 22ನೇ ತಾರೀಕು. 3 ಕಣಿವೆಗಳು, ಬೈಸರನ್ ವ್ಯಾಲಿ ಸೇರಿದಂತೆ 3 ಕಣಿವೆಗಳು. ಎಲ್ಲಿ ಅಟ್ಯಾಕ್ ಮಾಡಬೇಕು, ಎಲ್ಲಿ ಭದ್ರತೆ ಕಡಿಮೆ ಇದೆ, ಎಲ್ಲಿ ಪ್ರವಾಸಿಗರು ಜಾಸ್ತಿ ಬರ್ತಾರೆ, ಇದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಅದಕ್ಕೆ ನಾನು ಆಗ ಹೇಳಿದ್ದು, ಅವತ್ತು ಬಂದು ಅವತ್ತು ಡಮ ಡಮ ಅನ್ಸ್ಬಿಟ್ಟು ಹೊಟ್ಟೋಗಿಲ್ಲ. ಅವರು ಪ್ರೀ ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 6 ಕಣಿವೆ, ಬೇತಾಬ್ ಕಣಿವೆ, ಬೈಸರನ್ ಕಣಿವೆಯಲ್ಲಿ ಓಡಾಡಿದ್ದಾರೆ ಅವರು. ಬೇತಾಬ್ ಕಣಿವೆಯಲ್ಲಿ ಭದ್ರತೆ ಹೆಚ್ಚಿದ್ದ ಕಾರಣ ಅವರು ಪಹಲ್ಗಾಮ್ಗೆ ಬಂದರು. ಪಹಲ್ಗಾಮ್ ಅಲ್ಲ, ಬೈಸರನ್ಗೆ ಬಂದರು. ಬೈಸರನ್ ವ್ಯಾಲಿಗೆ ಬಂದರು ಅವರು. ಬೇತಾಬ್ ಕಣಿವೆ ಎಲ್ಲ ಪಹಲ್ಗಾಮಲ್ಲೇ ಬರೋದು. ಪಹಲ್ಗಾಮ್ ಒಳಗಡೆ ಬೇತಾಬ್ ಕಣಿವೆ, ಬೈಸರನ್ ಕಣಿವೆ ಇವೆಲ್ಲ ಬರ್ತಕ್ಕಂಥದ್ದು. ಅವರು ಬೇತಾಬ್ಗೆ ಹೋಗ್ತಾರೆ, ಅಲ್ಲಿ ಭದ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಭದ್ರತೆ ಕಡಿಮೆ ಇರುವಂತಹ ಬೈಸರನ್ ವ್ಯಾಲಿಯನ್ನು ಅವರು ಆಯ್ಕೆ ಮಾಡ್ತಾರೆ. ಏಪ್ರಿಲ್ 15ನೇ ತಾರೀಕೆ ಬರ್ತಾರೆ ಅವರು. ಅದ್ಯಾರೋ ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ ಹೇಳಿದ್ನಲ್ಲ, ನನಗೆ 4-5 ದಿನಗಳ ಹಿಂದೆನೇ ಒಬ್ಬ ಬಂದು ಉಗ್ರ ವಿಚಾರ ಮಾಡಿದ್ದ, ನೀನು ಹಿಂದೂನಾ ಅಥವಾ ಕಾಶ್ಮೀರದವನ ಏನು ಎತ್ತ ಅಂತ. ಅವರು ತುಂಬ ಸ್ಟಡಿ ಮಾಡಿದ್ದಾರೆ. ಬೇರೆ ಬೇರೆ ಅಂದರೆ ಹಿಂದೂಗಳು ಜಾಸ್ತಿ ಬರ್ತಕ್ಕಂಥ ಪ್ರದೇಶ, ಜಾಸ್ತಿ ಪ್ರವಾಸಿಗರು ಇರ್ತಕ್ಕಂಥ ಪ್ರದೇಶ ಮತ್ತು ಇವರ ಇನ್ ಆ್ಯಂಡ್ ಎಕ್ಸಿಟ್ಗೆ ಅನುಕೂಲವಾಗುವಂತಹ ಪ್ರದೇಶ ಎಲ್ಲವನ್ನ ಸ್ಟಡಿ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಅಂದರೆ ಸಾಕಷ್ಟು ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ, ಸುಮಾರು ಸ್ಟಡಿ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಕೊನೆಗೆ ಅವರು ಬೈಸರನ್ ವ್ಯಾಲಿಯನ್ನು ಅಟ್ಯಾಕ್ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆಯಾ ಅಂತ. ಅರವಿಂದ್, ಹೌದು. 15ನೇ ತಾರೀಕೆ ಪಹಲ್ಗಾಮ್ಗೆ ಬಂದಿದ್ದಂತಹ ಭಯೋತ್ಪಾದಕರು ಈಗ ದಾಳಿಯನ್ನು ಎಲ್ಲಿ ನಡೆಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಎನ್ಐಎ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಕೆಲವೊಂದಿಷ್ಟು ಹೇಳಿಕೆಗಳನ್ನು ಆಧರಿಸಿ ತನಿಖೆಯನ್ನು ನಡೆಸಿದಂತಹ ಎನ್ಐಎ ಅಧಿಕಾರಿಗಳಿಗೆ ಈ ಸುಳಿವು ಕೂಡ ಸಿಕ್ಕಿರುವಂಥದ್ದು. ಪಹಲ್ಗಾಮ್ಗೆ ಏಪ್ರಿಲ್ 15ನೇ ತಾರೀಕೆ ಬಂದಿರುವಂತಹ ಈ ಒಂದು ಭಯೋತ್ಪಾದಕರು ಬೇರೆ ಬೇರೆ ವ್ಯಾಲಿಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಒಟ್ಟು 3 ವ್ಯಾಲಿಗಳನ್ನು ಅವರು ಪರಿಶೀಲನೆ ಮಾಡಿದ್ದಾರೆ. ಎಲ್ಲಿ ಅತಿ ಹೆಚ್ಚು ಭದ್ರತೆ ಇರುತ್ತೆ, ಮತ್ತೆ ಎಲ್ಲಿ ಹೆಚ್ಚು ಜನ ಸೇರ್ತಾರೆ, ಮತ್ತೆ ಎಲ್ಲಿ ಸುಲಭವಾಗಿ ದಾಳಿಯನ್ನ ಮಾಡಬಹುದು ಅನ್ನುವಂಥದ್ದಕ್ಕೆ ಪರಿಶೀಲನೆಯನ್ನ ಮಾಡಿ ಕೊನೆಗೆ ಬೈಸರನ್ ವ್ಯಾಲಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇದಕ್ಕೂ ಮುಂಚೆ ಬೈತಾಬ್ ವ್ಯಾಲಿಯನ್ನು ಕೂಡ ಅವರು ಪರಿಶೀಲನೆ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಕೆಲವೊಂದಿಷ್ಟು ಈಗ ಯಾರು ಈ ಒಂದು ಘಟನೆಯಲ್ಲಿ ಮೃತಪಟ್ಟರು ಮತ್ತೆ ಸಂತ್ರಸ್ತರಿದ್ದಾರೆ ಅವರ ಹೇಳಿಕೆಗಳನ್ನು ಪಡೆಯುವಾಗಲೂ ಕೂಡ ಒಂದಿಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಹೇಳಿದ್ರು, ಬೈತಾಬ್ ವ್ಯಾಲಿಯಲ್ಲಿ ನಾವು ಈ ಒಂದು ಕೆಲವಿಷ್ಟು ಭಯೋತ್ಪಾದಕರೇನಿದ್ದಾರೆ ಅವರನ್ನು ನಾವು ನೋಡಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಕೇರಳದ ವ್ಯಕ್ತಿಯೊಬ್ಬರು ಕೂಡ ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು. ಬೈತಾಬ್ ವ್ಯಾಲಿಯಲ್ಲಿ ಆ ಮಗಳ ವಿಡಿಯೋನ ಚಿತ್ರೀಕರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರ ಹಿಂದ್ಗಡೆಯಿಂದ 2 ಉಗ್ರರು ಮೂವ್ ಆಗ್ತಾರೆ. ಆ ವಿಡಿಯೋವನ್ನು ಕೂಡ ಎನ್ಐಎ ಅಧಿಕಾರಿಗಳಿಗೆ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇದರ ಜೊತೆಗೆ ಬೈಸರನ್ನ ವ್ಯಾಲಿಯಲ್ಲೂ ಕೂಡ ಏಪ್ರಿಲ್ 21ನೇ ತಾರೀಕು ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಮಾತನಾಡಿಸುವಂತ ಕೆಲಸವನ್ನು ಕೂಡ ಭಯೋತ್ಪಾದಕರು ಮಾಡಿದ್ರು. ನೀವು ಕಾಶ್ಮೀರಿ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ನೀವೇನು ಹಿಂದೂಗಳ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಫುಡ್ ಪಾಯಿಂಟ್ನ ಬಳಿ ಮಾಡಿದ್ರು. ಸೊ ಅಲ್ಲಿಗೆ ಏಪ್ರಿಲ್ 20ಕ್ಕೂ ಮೊದಲು ಅವರು ಬೇರೆ ಬೇರೆ ವ್ಯಾಲಿಗಳನ್ನು ಪರಿಶೀಲನೆ ಮಾಡಿ ಏಪ್ರಿಲ್ 20ರ ಹೊತ್ತಿಗೆ ಅವರು ಬೈಸರನ್ ವ್ಯಾಲಿಯನ್ನು ಬಂದು ತಲುಪಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. 21ನೇ ತಾರೀಕು ದಾಳಿಯ ಪೂರ್ವವಾಗಿ ಒಂದಿಷ್ಟು ಜನರನ್ನ ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಹಿಂದಿನ ತನಿಖೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಪತ್ತೆ ಆಗಿತ್ತು. ಅದೇನು ಅಂದರೆ ಏನು ಏಪ್ರಿಲ್ 20ನೇ ತಾರೀಕು ಭಾನುವಾರ ದಿನದಂದೇ ಬೈಸರನ್ ವ್ಯಾಲಿಯಲ್ಲಿ ದಾಳಿ ಮಾಡುವಂಥ ಸಂಚನ್ನು ರೂಪಿಸಿದ್ರು. ಆದರೆ ಹವಾಮಾನ ವೈಪರೀತ್ಯಗಳಿಂದಾಗಿ ಆ ಒಂದು ದಾಳಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಹೀಗಾಗಿ 21ನೇ ತಾರೀಕು ಕೂಡ ಅಲ್ಲೇ ಇದ್ದಂಥ ಕೆಲವೊಂದಿಷ್ಟು ಉಗ್ರರು ಏನಿದ್ದಾರೆ ಅವರು ಅಲ್ಲಿರುವಂಥ ಸ್ಥಳೀಯರನ್ನ ಅಥವಾ ಪ್ರವಾಸಿಗರನ್ನ ಕೂಡ ಮಾತನಾಡಿಸುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಏಪ್ರಿಲ್ 22ನೇ ತಾರೀಕು ಅಂತಿಮವಾಗಿ ದಾಳಿಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನಷ್ಟು ಹೇಳಿಕೆಗಳು ಏನು ಸಂತ್ರಸ್ತರು ಅವರು ಕುಟುಂಬಸ್ಥರು ಕೊಟ್ಟಿದ್ರು, ಆ ಹೇಳಿಕೆಗಳ ಆಧಾರದ ಮೇಲೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಪರ್ಕದಲ್ಲಿ ಶಬೀರ್, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಂದೊಂದು ತನಿಖೆಯಿಂದ ಗೊತ್ತಾಗ್ತಿರ್ತಕ್ಕಂಥ ಮಾಹಿತಿ. ಆದರೆ ಪ್ರಮುಖವಾಗಿ ಈ ಅಟ್ಯಾಕ್ ಮಾಡಿದವರು ಯಾರು ಉಗ್ರರು,
ಅವ್ರು ಎಲ್ಲಿದ್ದಾರೆ ಅವರ ಪತ್ತೆ ಹಚ್ಚುವ ತನಕ ಪಾಕಿಸ್ತಾನದ ಪಾತ್ರದ ಬಗ್ಗೆ ದೊಡ್ಡ ಮಟ್ಟದ ಸಾಕ್ಷ್ಯ ಒದಗಿಸೋಕ್ಕಾಗಲ್ಲ.